ನಿಜವಾಗೂ ಎಷ್ಟೋ ದಿನಗಳ ನಂತರ ಕಾಯ್ತಿದ್ದ 45 ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಕ್ರಿಸ್ಮಸ್ ಹಬ್ಬಕ್ಕೆ ಕನ್ನಡ ಆಡಿಯನ್ಸ್ಗಾಗಿ ಅರ್ಜುನ್ ಜನ್ಯ ಅವರು ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಕೊಡೋಕ್ಕೆ ರೆಡಿ ಆಗಿದ್ದಾರೆ. ಮೊದಲಿನಿಂದಲೇ ಈ ಸಿನಿಮಾ ಬಗ್ಗೆ ಒಂದು ಮಾತು ಕೇಳಿ ಬರ್ತಾ ಇತ್ತು. 45 ಅಂದರೆ ಆಲ್ ಇನ್ ಒನ್ ಫುಲ್ ಮೀಲ್ಸ್ ಎಂಟರ್ಟೈನರ್ ಅಂತ. ಅಂದರೆ ಎಲ್ಲ ತರಹದ ಆಡಿಯನ್ಸ್ಗೂ ಕನೆಕ್ಟ್ ಆಗುವ ಪೊಟೆನ್ಷಿಯಲ್ ಇದೆ ಅಂತ ಅರ್ಥ. ಆದರೆ ನಿಜವಾಗ್ಲೂ ಟ್ರೈಲರ್ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ತಾ ಇದೆಯಾ? ಇದ್ದ ಐಪಿಗೆ ಟ್ರೈಲರ್ ಜಸ್ಟಿಸ್ ಕೊಡ್ತಾ ಇದೆಯಾ? ಅದನ್ನೇ ಇವತ್ತು ಬ್ರೇಕ್ ಡೌನ್ ಮಾಡಿ ನೋಡೋಣ. ನನಗೆ ಈ ಟ್ರೇಲರ್ ನೋಡಿ ಒಂದು ಕ್ಷಣ ಇದನ್ನ ಅರ್ಜುನ್ ಜನ್ಯ ಅವರೇ ಡೈರೆಕ್ಟ್ ಮಾಡಿದ್ದಾರೆ ಅಂತ ಒಂದು ಕ್ಷಣ ಶಾಕ್ ಆಗಿದ್ದಂತೂ ಸತ್ಯ. ಯಾಕಂದ್ರೆ ಚೊಚ್ಚಲ ನಿರ್ದೇಶನದಲ್ಲಿ ಇಷ್ಟು ಗ್ರ್ಯಾಂಡ್ ಕ್ಯಾನ್ವಸ್, ಇಷ್ಟು ಕಾನ್ಫಿಡೆಂಟ್ ಮೇಕಿಂಗ್ ತೋರಿಸೋದು ಅಷ್ಟೊಂದು ಈಸಿ ಅಲ್ಲ. ಅದಕ್ಕಾಗಿ ಅರ್ಜುನ್ ಜನ್ಯ ಅವರು ಡೆಫಿನೆಟ್ಲಿ ಅಪ್ರಿಸಿಯೇಷನ್ ಡಿಸರ್ವ್ ಮಾಡೇ ಮಾಡ್ತಾರೆ. ಇನ್ನು 2 ನಿಮಿಷ 29 ಸೆಕೆಂಡ್ ಈ ಟ್ರೇಲರ್ನಲ್ಲಿ ಕತೆ ಏನಂತ ಇಲ್ಲಿ ಕ್ಲಿಯರ್ ಆಗಿ ರಿವೀಲ್ ಮಾಡದೆ ಆಡಿಯನ್ಸ್ ತಲೆಯಲ್ಲಿ ಕ್ವಶನ್ ಹುಟ್ಟಿಸೋದು ಅಷ್ಟೊಂದು ಸುಲಭವಲ್ಲ. ಇದು ತುಂಬಾ ಕ್ಲಿಯರ್ಲಿ ಉಪೇಂದ್ರ ಸ್ಟೈಲ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ಬೋದು. ಒಂದು ಕಡೆ ಶಿವಣ್ಣ ಪಾಸಿಟಿವ್ ಆಂಗಲ್ ಸೈಡ್ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್, ಇನ್ನೊಂದು ಕಡೆ ಉಪೇಂದ್ರ ಡೆವಿಲ್ ಸೈಡ್ ನಲ್ಲಿ ಕಾಣಿಸಿಕೊಳ್ಬಹುದಾ ಅಂತ ಈ ಟ್ರೇಲರ್ ನಲ್ಲಿ ಅವರು ಕಾಣಿಸಿಕೊಂಡಿರುವ ಸೀನ್ಸ್ ಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಇವರಿಬ್ಬರ ನಡುವೆ ಎಕ್ಸ್ಪೆರಿಮೆಂಟ್ ಆಗಿರುವ ಕ್ಯಾರೆಕ್ಟರ್ ಅಂದ್ರೆ ರಾಜವಿ ಶೆಟ್ಟಿ ಇರಬಹುದು ಅನ್ನೋ ಡೌಟ್ ಅಂದ್ರೂ ಬಂದೇ ಬರುತ್ತೆ. ಅದರ ಜೊತೆಗೆ ಪ್ಯಾರಲಲ್ ವರ್ಲ್ಡ್, ಇನ್ನೊಂದು ಲೋಕದ ವಾರ್ ವಿಜುವಲ್ಸ್, ಇವೆಲ್ಲ ಕತೆ ಬಗ್ಗೆ ಕ್ಯೂರಿಯಾಸಿಟಿ ಡಬಲ್ ಮಾಡ್ತವೆ. ಮೇಕಿಂಗ್ ಮತ್ತು ಪ್ರೊಡಕ್ಷನ್ ಸೈಡ್ ನೋಡಿದ್ರೆ 45 ಟೀಮ್ಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಕೊಡಲೇಬೇಕು. ಮಲ್ಟಿ ಸ್ಟಾರರ್ ಮೂವಿಯನ್ನು ಇಷ್ಟು ಸ್ಕೇಲಲ್ಲಿ ಅಟೆಂಪ್ಟ್ ಮಾಡೋಕ್ಕೆ ಗಟ್ಸ್ ಬೇಕು. ಇನ್ನು ಮೋಹನ್ ಪಂಡಿತ್ ಅವರ ಆರ್ಟ್ ಡೈರೆಕ್ಷನ್ ಬಹುತೇಕ ಪ್ಲೇಸಲ್ಲಿ ಇಂಪ್ರೆಸಿವ್ ಆಗುತ್ತೆ. ಆದರೆ ಒಂದೆರಡು ಸೀನ್ನಲ್ಲಿ ಪ್ರಾಪ್ಸ್ ರಿಯಲ್ ಅನ್ನೋ ಫೀಲ್ ಕೊಡಲಿಲ್ಲ ಅಷ್ಟೇ. ಎಸ್ಪೆಷಲಿ ಮಳೆ ಸೀನಲ್ಲಿ ಬ್ರೋಕೆನ್ ಬಾರ್ಡ್ ಸೀಕ್ವೆನ್ಸ್ ಅಲ್ಲಿ ಡೀಟೇಲ್ಸ್ ಇನ್ನೂ ಸ್ಟ್ರಾಂಗ್ ಆಗ್ಬೋದಿತ್ತು ಅಂತ ಪರ್ಸ್ನಲಿ ನನಗನ್ಸಿದಂತೂ ಸತ್ಯ. ಇನ್ನು ಈ ಸಿನಿಮಾದ ಟೈಟಲ್ 45 ಬಗ್ಗೆ ನಿಮಗೆ ಒಂದು ಡೌಟ್ ಬಂದಿರಬಹುದು. ಈ 45 ಅಂದರೆ ಏನು? ನನಗೆ ಪರ್ಸ್ನಲಿ ಕನೆಕ್ಟ್ ಆದ ಇಂಟರ್ಪ್ರೆಸೆಂಟೇಷನ್ ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಉಲ್ಲೇಖ ಆಗೋ 45 ದಿನಗಳ ಆತ್ಮ ಸಂಚಾರ ಕಾನ್ಸೆಪ್ಟ್. ಮರಣದ ನಂತರ ಆತ್ಮಗಳು ಭೂಮಿಯಲ್ಲಿ ಇರುವುದು, ಪೂರ್ವಜರ ಜೊತೆ ಸೇರೋ ಮೊದಲು ಅನ್ನೋ ಬಿಲೀಫ್. ಈ ಕಾನ್ಸೆಪ್ಟ್ನ ಮಾಡರ್ನ್ ನೆರೇಟಿವ್ನಲ್ಲಿ ಯೂಸ್ ಮಾಡಿರಬಹುದು ಅನ್ನೋ ಫೀಲಿಂಗ್ ಈ ಟ್ರೇಲರ್ ಕೊಡುತ್ತೆ. ಆ ಥರ್ಡ್ನ ಚಾಯ್ಸ್ ಮಾಡಿದ್ದಕ್ಕೆ ಅರ್ಜುನ್ ಜನ್ಯ ಅವರಿಗೆ ನನ್ನ ಕಡೆಯಿಂದ ಡೆಫಿನೆಟ್ಲಿ ಅಪ್ರಿಸಿಯೇಷನ್. ಇನ್ನು ಟ್ರೇಲರ್ನ ಅಬ್ಸರ್ವ್ ಮಾಡಿದರೆ ರಾಜ್ಬಿ ಶೆಟ್ಟಿ ಹೊರತುಪಡಿಸಿ ಇನ್ನೆರಡು ಮೇನ್ ಕ್ಯಾರೆಕ್ಟರ್ಸ್ ವುಮನ್ ಅಲ್ಲ ಅನ್ನೋ ಇಂಡಿಕೇಶನ್ ಕೂಡ ಸಿಗುತ್ತೆ. ಅಂದರೆ ಡೆತ್ ಆದ ನಂತರ ನಡೆಯುವ ಸ್ಟ್ರಗಲ್, ಎರಡು ಅಪೋಸಿಟ್ ಪ್ರೊಸೆಸ್ ಇನ್ಫ್ಲೂಯೆನ್ಸ್ ಮಾಡುವ ಜರ್ನಿ, ಇದು ಒಂದು ಸ್ಟೋರಿಯ ಭಾಗ ಆಗಿರ್ಬೋದು ಅಂತ ಅನಿಸುತ್ತೆ. ಮತ್ತು ವಾರ್ ವಿಜುವಲ್ಸ್, ಮಾಡರ್ನ್ ವೆಪನ್ಸ್ ಪ್ಲಸ್ ಮೈಥಾಲಜಿಕಲ್ ವೆಪನ್ಸ್ ಮಿಕ್ಸ್, ಪ್ಯಾರಲಲ್ ಯೂನಿವರ್ಸ್ ಕಾನ್ಸೆಪ್ಟ್ ಟಚ್ ಮಾಡ್ತಿದ್ರೆ ಅನ್ನೋ ಫೀಲ್ ಕೂಡ ಇಲ್ಲಿ ಬರುತ್ತೆ. ಈ ಪ್ಲಸ್ ಕಂಟೆಂಟ್ ಡೆಪ್ತ್ ರಿಯಲಿ ಡಿಸರ್ವ್ ರೆಸ್ಪೆಕ್ಟ್. ಮತ್ತು ಇಲ್ಲಿರುವ ಸಿಂಬೋಲಿಸಮ್ ವಿಚಾರಕ್ಕೆ ಬಂದರೆ ಶಿವಣ್ಣ ಕ್ಯಾರೆಕ್ಟರ್ನಲ್ಲಿ ವಿಭೂತಿ, ಮೈಥಾಲಜಿಕಲ್ ವೆಪನ್ಸ್ ಕ್ಲಿಯರ್ಲಿ ಶಿವ ರೆಫರೆನ್ಸ್. ಅದೇ ಥರ ಉಪೇಂದ್ರ ಸೈಡ್ನಲ್ಲಿ ಜಸ್ಟಿಸ್ ಸ್ಕೇಲ್ ಸ್ಟ್ಯಾಟು, ಬೋಪಲೆ ಹೆಡ್ ಬೈಕ್, ಯಮ ಸಿಂಬೋಲಿಸಮ್ ಸ್ಟ್ರಾಂಗ್ ಆಗಿದೆ. ಪಾರ್ಕಿಂಗ್ ರೂಲ್ ಬ್ರೇಕ್ ಮಾಡೋವನಿಗೆ ಇನ್ಸ್ಟಾಂಟ್ ಪನಿಷ್ಮೆಂಟ್ ಸೀನ್, ಆನ್ ದ ಸ್ಪಾಟ್ ಜಸ್ಟಿಸ್ ಸೈಡಿನ ಸಿಂಬೋಲಿಕ್ ಪ್ರೆಸೆಂಟೇಷನ್. ಶಿವಣ್ಣ ಅವರ ಲೇಡಿ ಗೆಟಪ್ ಥಿಯೇಟರ್ನಲ್ಲಿ ವಿಜುವಲ್ಸ್ ಗ್ಯಾರಂಟಿ. ಉಪೇಂದ್ರ ಅವರ ಎಕ್ಸ್ಪ್ರೆಷನ್, ಕ್ರೇಜಿ ಮ್ಯಾನರಿಸಮ್, ಡಾಗ್ ಸ್ಟೈಲ್ ಊಟ ಮಾಡೋದು, ಫೂರ್ ವಿಂಡೇಜ್ ಉಪ್ಪಿ ವೈವ್. ಇನ್ನು VFX ವಿಚಾರದಲ್ಲಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಕೆಟ್ಟದ್ದು ಅಂತ ಹೇಳೋ ಮಟ್ಟಕ್ಕೇನು ಇರಲಿಲ್ಲ, ಆದರೂ ಕೂಡ ಸ್ವಲ್ಪ ಹೇಳಬೇಕು. ಅಂದರೆ ಟುಡೇ ಈ ಇಂಡಿಯನ್ ಸಿನಿಮಾ ಸ್ಟ್ಯಾಂಡರ್ಡ್ ನೋಡಿದರೆ ಸಮ್ ಸೂಟ್ಸ್ ಕ್ಲೌಡ್ ಹ್ಯಾವ್ ಬಿನ್ ಬೆಟರ್ ಆಗ್ಬೋದಿತ್ತು ಅಂತ ನನಗನಿಸ್ತು. ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಕೂಡ ಗ್ರೋ ಆಗಿದೆ. ಸ್ಟಿಲ್ ಫೈನಲಿ ಮೂವಿ ನೋಡಿದ ಮೇಲೆ ಫೈರ್ ಆಗಿ ಕೊಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಅರ್ಜುನ್ ಜನ್ಯ ಮ್ಯೂಸಿಕ್ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಟ್ರೇಲರ್ BGM ಅಂತೂ ಡೀಸೆಂಟ್ ಆಗಿತ್ತು, ಬಟ್ ಕ್ಲೌಡ್ ಹ್ಯಾವ್ ಬಿನ್ ಮೋರ್ ಇಂಪ್ಯಾಕ್ಟ್ಫುಲ್. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ 45 ಟ್ರೇಲರ್ ಕನ್ಫರ್ಮ್ ಒನ್ ಥಿಂಗ್, ಕನ್ನಡದಲ್ಲಿ ಲಾಂಗ್ ಟೈಮ್ ನಂತರ ಒಂದು ಫ್ಲಾಪ್ ಫಾರ್ ಮಲ್ಟಿ ಸ್ಟಾರರ್ ಸಿನಿಮಾ ಬರ್ತಾ ಇದೆ. ಸ್ಟೋರಿ ಫೈನಲಿ ಔಟ್ಪುಟ್ ಹೇಗಿರುತ್ತೋ 25 ನಂತರ ಗೊತ್ತಾಗುತ್ತೆ. ಆದರೆ ನ್ಯೂ ಕಾನ್ಸೆಪ್ಟ್ ಸ್ಕೇಲ್ನಲ್ಲಿ ಹೈ ಮೂವ್ಮೆಂಟ್ ಇವೆಲ್ಲ ಡೆಫಿನೆಟ್ಲಿ ಪ್ರಾಮಿಸ್ ಕೊಡ್ತೀವಿ. ಟ್ರೇಲರ್ ನೋಡಿ ನಿಮಗೇನು ಅನ್ಸಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಮತ್ತು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.